बीजेपी पार्टी के सी मुनराजन के SC ST ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ 177 ಕೋಟಿ ತಿಂದು ಈಗಾಗಲೇ ನಾಗೇಂದ್ರ ಅವರು ಇರ್ಬೋದು, ಗದ್ದಲ್ ಅವರು ಇರ್ಬೋದು, ಜೈಲು ಸೇರಿದ್ದಾರೆ. ಅನೇಕ ಹಗರಣಗಳು ಇವತ್ತು ರಾಜ್ಯನ ದಿವಾಳಿ ಮಾಡಿದ್ದಾರೆ. ಬಿಜೆಪಿ ಸದಸ್ಯತ್ವ ಅಭಿಯಾನ ಇಂದು ಬಾಗೇಪಲ್ಲಿ ಮಂಡಲ್ ವತಿಯಿಂದ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯದ ಕಾರ್ಯದರ್ಶಿಗಳಾದಂತಹ ಸಿ ಮುನಿರಾಜು, ಮಂಡಲ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಸಿ ಮುನಿರಾಜು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ರು. ರಾಜ್ಯದಲ್ಲಿ ಇಂದು ದಿವಾಳಿತನ ಪ್ರಾರಂಭವಾಗಿದೆ. ರಾಜ್ಯ ಮುಖ್ಯಮಂತ್ರಿಗಳು ಏನೂ ಮಾಡದೆ ಅಸಹಾಯಕರಾಗಿದ್ದಾರೆ. ಗ್ಯಾರಂಟಿ ಯೋಜನೆ ಅಂತ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಮಾಡಿದ್ರು. ಗಂಡಂದಿರ ಬಳಿ ದುಪ್ಪಟ್ಟು ಹಣ ಪೀಕಿದ್ರು. ಗೃಹಲಕ್ಷ್ಮಿ ಅಂದ್ರು ಮದ್ಯಪಾನ 2-3 ಪಟ್ಟು ದುಪ್ಪಟ್ಟು ಮಾಡಿದ್ರು. ಹಾಗೆಯೇ ವಿದ್ಯುತ್ ದರ ಏರಿಸಿದ್ರು. ಜೊತೆಗೆ ತಿನ್ನುವ ಆಹಾರ ಪದಾರ್ಥಗಳು, ಹಾಲು, ಎಣ್ಣೆ, ಕಾಳು ಇತ್ಯಾದಿಗಳನ್ನ ದುಪ್ಪಟ್ಟು ಮಾಡಿಬಿಟ್ಟಿದ್ದಾರೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಸರ್ಕಾರ ಬಡವರಿಗೆ ನೀಡುತ್ತಾ ಇದ್ದ ಅನುದಾನಕ್ಕೂ ಕೂಡ ಕತ್ತರಿಯನ್ನು ಹಾಕಿದ್ದಾರೆ. ಇನ್ನು ಯಡಿಯೂರಪ್ಪ ಸರ್ಕಾರ ಇದ್ದಾಗ ರೈತರಿಗೆ ಫಸಲ್ ಭೀಮಾ ಯೋಜನೆ, ಮೋದಿ ಕೊಡುವ 6,000 ರೂಪಾಯಿ ಜೊತೆಗೆ 4,000 ರೂಪಾಯಿ ಸೇರಿಸಿ ಕೊಡ್ತಾ ಇದ್ರು. ಬಡವರಿಗೆ ಪಿಂಚಣಿ ಏರಿಕೆ ಮಾಡಿದ್ರು. ಅದೇ ರೀತಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವ ಮೂಲಕ ಬಡವರ ಪಾಲಿಗೆ ವರವಾಗಿದ್ರು. ಅದನ್ನು ನಿಲ್ಲಿಸಿದ್ರು. ಇದರಿಂದ ರಾಜ್ಯದ ಜನತೆಗೆ ಈ ಸರ್ಕಾರದ ಬಗ್ಗೆ ಅನುಮಾನಗಳು ಕಾಡಲು ಪ್ರಾರಂಭವಾಗಿದೆ. 170 ಕೋಟಿ ವಾಲ್ಮೀಕಿ ಹಗರಣದಿಂದ ಈಗಾಗಲೇ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವ ಕಾಲನೂ ಹತ್ತಿರ ಬರ್ತಾ ಇದೆ. ಮುಡಾ ಹಗರಣ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಕೊಟ್ಟ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯುವ ರೀತಿ ವಾತಾವರಣ ಕಾಣ್ತಾ ಇಲ್ಲ. ಮುಂದೆ ಏನಾಗುತ್ತೆ ನೋಡಿ ಎಂಬ ಪ್ರಶ್ನೆ ಕಾರ್ಯಕರ್ತರ ಮುಂದೆ ಇಟ್ರು. ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ. ಅದನ್ನ ಈಗಾಗಲೇ ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ಕೆಲವೇ ದಿನಗಳಲ್ಲಿ ಅವ್ರ ಕುರ್ಚಿ ಖಾಲಿ ಆಗುತ್ತೆ. ಆಮೇಲೆ ರಾಜ್ಯದಲ್ಲಿ ಅವ್ರ ಪಕ್ಷ ಯಾವ ರೀತಿ ಇರುತ್ತೆ ನಿಮಗೆ ಗೊತ್ತಾಗ್ತಾ ಇದೆ. SC ST ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ 177 ಕೋಟಿ ತಿಂದು ಈಗಾಗಲೇ ನಾಗೇಂದ್ರ ಅವರು ಇರ್ಬೋದು, ಗದ್ದಲ್ ಅವರು ಇರ್ಬೋದು, ಜೈಲು ಸೇರಿದ್ದಾರೆ. ಅನೇಕ ಹಗರಣಗಳು ಇವತ್ತು ರಾಜ್ಯನ ದಿವಾಳಿ ಮಾಡಿದ್ದಾರೆ. ಅನೇಕ ಮಾತೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಏನು ಆಸೆ ಇಟ್ಟಿದ್ರು ಇವತ್ತು ಯಾವುದೂ ಬರ್ತಾ ಇಲ್ಲ. 2,000ನೂ ಇಲ್ಲ. ಕರೆಂಟ್ ಫ್ರೀ ಅಂತಾರೆ, ಕರೆಂಟ್ ನ ಡಬಲ್ ಟ್ರಿಬಲ್ ಮಾಡ್ಬಿಟ್ರು ಚಾರ್ಜ್. ಜೊತೆಯಲ್ಲಿ ಬಸ್ ಚಾರ್ಜ್ ಫ್ರೀ ಅಂದ್ರು, ಹೆಂಡತಿಗೆ ಫ್ರೀ ಮಾಡ್ತಾರೆ, ಗಂಡನ ಹತ್ರ 4ರಷ್ಟು ಚಾರ್ಜ್ ರೈಸ್ ಮಾಡೋದು. ನಮ್ದೇ ಮೊದಲೆಲ್ಲ 20 ರೂಪಾಯಿ ಟಿಕೆಟ್ ಇದ್ರೆ ಗಂಡನಿಗೂ ಹೆಂಡತಿಗೆ ಇಬ್ಬರಿಗೂ ಕೊಟ್ಟರು 40 ರೂಪಾಯಿ ಆಗ್ತಾ ಇದೆ. ಇವತ್ತು ಹೆಂಡತಿಗೆ ಫ್ರೀ ಅಂದ್ರು 20 40 ಮಾಡ್ಬೋದು. ಇವತ್ತು ಟೋಟಲ್ ಒಬ್ಬರ ಹತ್ರ 60 ರೂಪಾಯಿ ತಗೋತಾರೆ, ಹೆಂಡತಿಗೆ ಫ್ರೀ ಅಂತ ಕೊಡ್ತಾರೆ. ಇಷ್ಟು ಬಿಟ್ರೆ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಆ ನಿಟ್ಟಿನಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತೀವಿ ಅಂದ್ರು ಯಾವ್ದನ್ನ ಕೊಡ್ತಾ ಇದ್ದಾರಾ? ಏನೂ ಇಲ್ಲ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ, ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತು, ಯಡಿಯೂರಪ್ಪನವ್ರು ಯಾವ ರೀತಿ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಅನೇಕರು 6,000 ರೂಪಾಯಿಯನ್ನ ನಾವು ನೇರವಾಗಿ ಅಕೌಂಟ್ಗೆ, ರೈತರ ಅಕೌಂಟ್ಗೆ 6,000 ರೂಪಾಯಿ ಕೊಟ್ರೆ ರಾಜ್ಯದಿಂದ 4,000 ರೂಪಾಯಿ ಯಡಿಯೂರಪ್ಪನವ್ರು ಕೊಡ್ತಾ ಇದ್ದೀವಿ. ಈಗ ರಾಜ್ಯದಿಂದ ಆಗ್ತಾ ಇದ್ದಾರಾ? ದೇಶದಿಂದ ಬರ್ತಾ ಇದೆ ತಾನೆ? ಇನ್ನು ಸ್ವಪಕ್ಷದವರ ಕಾಲೆಳೆದ ಮುನಿರಾಜು ಅಚ್ಚರಿ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಬಂದು ಪಾಲ್ಗೊಂಡಿರಲಿಲ್ಲ. ಇದನ್ನ ಕಾರ್ಯಕ್ರಮದಲ್ಲಿ ಎಲ್ಲೂ ಪ್ರಸ್ತಾಪ ಮಾಡದ ಸಿ ಮುನಿರಾಜು ಅವರ ಭಾಷಣದಲ್ಲಿ ಸ್ವಪಕ್ಷದವರನ್ನೇ ಕುಟುಕಿದಂತೆ ಇತ್ತು. ಇದಕ್ಕೆ ಕಾರಣ ಕಳೆದ ವಾರ ಚಿಕ್ಕಬಳ್ಳಾಪುರ ನೂತನ ಸಂಸದರಾದ ಡಾ ಕೆ ಸುಧಾಕರ್ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಮುನಿರಾಜುರವರನ್ನ ಆಹ್ವಾನ ನೀಡದೇ ಇದ್ದಿದ್ದು ಎನ್ನಲಾಗ್ತಾ ಇದೆ. ವರದಿ ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಮಾಡಿರ್ತಕ್ಕಂಥದಕ್ಕೆ ಇಲ್ಲಿ ವೋಟ್ ಬಂದಿರೋದು, ಅವರು ಗೆದ್ದಿರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಬ್ರು ಕಾಲು ಒಬ್ರು ಎಳೆಯೋದು ಬರುತ್ತೆ. ಅವ್ರಿಗೂ ನನಗೂ ಬರುತ್ತೆ ಕಾಲು ಎಳೆಯೋದು. ನಾನು ಕಲ್ತಿದ್ದೀನಿ, ತೊಂದರೆ ಏನಿಲ್ಲ. ಎಳಿಬೇಕಾದ್ರೆ ನಾನು ಹೇಳಿದ್ದೀನಿ. ಪ್ರಯೋಜನ ಏನಿದೆ? ನಮ್ಮ ಕಾಲು ನಾವೇ ಹೇಳ್ಕೊಂಡ್ರೆ ನಾವಿಬ್ರು ಕುಂಟಾಗ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಯಾರು ಕೂಡ ಅನ್ನದ ಭಾವಿಸೋದೇನು ಬೇಡ. ಈ ಕಾಲು ಎಳೆಯೋ ಕೆಲಸ ಬಿಟ್ಬಿಡೋಣ. ಯಾರು ಕೂಡ ಎಳೆಯೋದು ಬೇಡ. ಪಕ್ಷ ಕಟ್ಟೋಣ. ಈಗ ಪಕ್ಷ ಕಟ್ಟಿ ಇವತ್ತು ಏನ್ ಕೊಟ್ಟಿದ್ದಾರೆ ಕಾರ್ಯಕ್ರಮ. ಇಲ್ಲಿ ನಮ್ಮ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಅವರಿಬ್ರು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಮಾತಾಡಿದ್ರೆ ಅವ್ರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿಲ್ಲ ಅಂದ್ರೆ ಈ ಜನ ಬರ್ತಾರ? ಈ ಜನ ಸಂಪರ್ಕ ಇಲ್ಲಾಂದ್ರೆ ಅವ್ರು ಮಾತಿಗೆ ಬರ್ತಾರ? ನಾನು ಯಾರನ್ನೂ ಕರೆದಿಲ್ಲ ಫೋನ್ ಮಾಡಿ. ಇವತ್ತು ಅಧ್ಯಕ್ಷರ ಮೀಟಿಂಗ್ ಕರೆದಿರೋದು. ಅಧ್ಯಕ್ಷರ ಮೀಟಿಂಗ್ ಕರೆದಿರೋದಕ್ಕೆ, ಇಬ್ರು ಅಧ್ಯಕ್ಷರಿಗೆ ಮೀಟಿಂಗ್ ಕರೆದಿರೋದಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು 63,000 ಓಟ್ ಬರ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ನಾಯಕರುಗಳು, ಅಧ್ಯಕ್ಷರುಗಳು ಎಲ್ಲ ಸೇರಿ ಇಲ್ಲಿ ಇರ್ತಕ್ಕಂಥವ್ರು ಮಾಡಿರೋದಕ್ಕೆ ನನಗೂ ಓಟ್ ಬಂದಿದೆ. ಇಷ್ಟೆಲ್ಲ ಜನ ಸೇರಿ ಅವತ್ತು ಓಟ್ ಮಾಡಿದ್ದಕ್ಕೆ ಈ ಸಂಸದರಿಗೂ ಓಟ್ ಹಾಕಿದ್ರು. ಅದರಿಂದ ಇನ್ನ ಅತಿ ಹೆಚ್ಚು ನಾವು ಮೆಂಬರ್ಶಿಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 1,00,000 ಓಟ್ ರೀಚ್ ಮಾಡಿ ಇನ್ನ ಕರೆಕ್ಟ್ ಆಗಿ ಎಲ್ಲರೂ ಜೋಡಣೆ ಮಾಡ್ಕೊಂಡು, ಈಗ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಕಳೆದ ಚುನಾವಣೆ ಎಲೆಕ್ಷನ್ ಅಲ್ಲಿ ಕೂಡ ಎಷ್ಟು ಬಂದಿದೆ ಅಂತ ಚೆನ್ನಾಗಿ ಗೊತ್ತು. ನಿಜಾನ ಇಲ್ವಾ? ಅದು ಮುಂದೆ ಗೊತ್ತಾಗುತ್ತೆ. ನಾವ್ ಯಾಕೆ ಮಾತಾಡಬೇಕು, ಯಾರೋ ಮಾತಾಡಿದ್ರು ಅಂತ ಜ್ಞಾನ ಹಾಕಿ ಉತ್ತರ ಕೊಡ್ಬೇಕು. ನಾನು
ಪ್ರಾಮಾಣಿಕವಾಗಿ ಜನಕ್ಕೆ ಗೊತ್ತಾಗಿದೆ, ನಮ್ಗೇನಲ್ಲ, ಜನ ಇವಾಗೇನು ದಡ್ರಲ್ಲ. ನಾವು ವೋಟ್ ಮಾಡಿರ್ತೀವ, ವೋಟ್ ಮಾಡಿ ಇಲ್ಲಿ ಇರ್ತಕ್ಕಂಥವ್ರು ಗೊತ್ತಾಗಲ್ವಾ? ಈಗ ನಾನು ಕರೆದಿದ್ದೀನಿ, ಬಂದಿದ್ದಾರೆ, ನಾನು ಮಾಡಿಲ್ಲ, ನಾನು ಇನ್ನ ಮಾಡಿದ್ರೆ ಇನ್ನೇನ್ ಮಾಡ್ಬೇಕಾಗಿ ಪ್ರಜಾಪರ ಮಾಡಿಲ್ಲ. ಅವ್ರಿಗೇನೋ ಬೇಕಾದವ್ರು ಏನೋ ಮ್ಯಾನೇಜ್ಮೆಂಟ್ ಕಟ್ಕೊಂಡು ಏನೋ ಮಾಡ್ಕೊಂಡಿದ್ರು ಮಾಡ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ಬೀದಿ ತಿರುಗಿ ನಾವು ಎಲ್ಲ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡಿದ್ವಿ. ಅದೆಲ್ಲ ಮೇಲೆ ನೋಡ್ಕೊತಾರೆ, ಭಗವಂತ ನೋಡ್ತಾರೆ, ಏನು ತೊಂದರೆ ಏನಿಲ್ಲ. ಯಾರು ಏನು ಅನ್ಕೊಂಡ್ರೆ ಅದು ಅವರೆಲ್ಲ ಮಾಡಿರ್ತಕ್ಕಂಥವ್ರು ಅವ್ರವ್ರೇ ಇದು ಮಾಡ್ತಾರೆ.